ಸುತ್ತಳತೆ ವಿಸ್ತೀರ್ಣ ಗಾತ್ರ. ಫ್ರೆಂಡ್ಸ್, ಇವತ್ತು ನಾವು ಸುತ್ತಳತೆ ವಿಸ್ತೀರ್ಣ ಗಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಸುತ್ತಳತೆ ಅಂದ್ರೆ ಇವಾಗ ಮೊದಲು ಒಂದು ಆಕೃತಿ ಕಾಣ್ತಿದೀವಿ, ಇಲ್ಲಿ ಆಯತ ಅಂತೇಳಿ. ಸೊ ಈ ಆಕೃತಿಗೆ ನಾವೇನಂತೀವಿ, ಆಯತ ಅಂತೀವಿ. ಆಯತ ಅಂತಂದ್ರೆ ಇಲ್ಲಿ 4 ಕೋನಗಳನ್ನು ಹೊಂದಿರುತ್ತೆ. ಆ 4 ಕೋನಗಳು ಪ್ರತಿಯೊಂದು ಕೋನದ ಅಳತೆ 90 ಡಿಗ್ರಿ ಇರುತ್ತೆ. ಪ್ರತಿಯೊಂದು ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಮತ್ತು ಅಭಿಮುಖ ಬಾಹುಗಳು ಏನಾಗಿರ್ತವೆ, ಇಲ್ಲಿ ಸಮವಾಗಿರ್ತವೆ. 4 ಬಾಹುಗಳು, 4 ಕೋನಗಳು, 4 ಶೃಂಗಗಳನ್ನ ಹೊಂದಿರದೆ ಆಯತ. ಆಯತ ಕೂಡ ಒಂದು ಇಲ್ಲಿ ಚತುರ್ಭುಜ ಆಗಿದೆ. ಸೊ ಇಲ್ಲಿ ಅಭಿಮುಖ ಬಾಹುಗಳು ಸಮ ಇರ್ತವೆ ಮತ್ತು ಸಮಾಂತರವಾಗಿರ್ತವೆ. ಅದೇ ರೀತಿ 4 ಕೋನಗಳು, ಪ್ರತಿಯೊಂದು ಕೋನವು 90 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಈ ಆಯತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಏನಪ್ಪಾ ಅಂದ್ರೆ ಲೆಂತ್ ಇಂಟು ಬ್ರೆಡ್, ಉದ್ದ ಇಂಟು ಅಗಲ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಏನು? ಇದು ಉದ್ದ, ಲೆಂತ್ ಅಂತಾರೆ. ಉದ್ದ, ಇದು ಅಗಲ. ಉದ್ದ ಇಂಟು ಅಗಲ ಅಂತ ಹೇಳಿ ಕರಿತೀವಿ. ಸೊ ಇದು ಉದ್ದ ಇಂಟು ಅಗಲ, ಆಯತದ ವಿಸ್ತೀರ್ಣ. ಇದು ಒಂದು ಸೂತ್ರ. ಆದ್ರೆ ಆಯತದ ಸುತ್ತಳತೆ ಕೇಳ್ತಾರೆ. ಆಯತದ ಆಯತದ ವಿಸ್ತೀರ್ಣ ಅಂದ್ರೆ ಅದರ ಒಳಗಿನ ಒಟ್ಟು ಕ್ಷೇತ್ರ. ಅದೇ ರೀತಿ ಆಯತದ ಸುತ್ತಳತೆ ಅಂದ್ರೆ ಅದರ ಬಾಹುಗಳ ಅಳತೆ, ಒಟ್ಟು ಬಾಹುಗಳ ಅಳತೆ. ಇದು ಒಂದು ಪರಿಧಿ ಏನಿದೆಯಾ, ಆ ಪರಿಧಿಯ ಒಂದು ಅಳತೆ ಆಗುತ್ತೆ. ಆಯತದ ಸುತ್ತಳತೆ ಬಂದ್ಬಿಟ್ಟು 2 ಇಂಟು ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ ಅಂತ ಕರಿತೀವಿ. ಇಲ್ಲಿ 2 ಇನ್ನ ಇಂಗ್ಲಿಷ್ ಬರೆದು ಲೆಂತ್ ಇಂಟು ಬ್ರೆಡ್ತ್ ಅಂತ ಸೂಚಿಸ್ತಾರೆ. ಅದೇ ರೀತಿ ಇದನ್ನ ಈ ರೀತಿನೂ ಬರಿಬೋದು, ಲೆಂತ್ ಇಂಟು ಬ್ರೆಡ್, ಎಲ್ ಇಂಟು ಬಿ ಅಂತ ಬರಿಬೋದು. ಇದು ಉದ್ದ ಪ್ಲಸ್ ಅಗಲ, ಎಲ್ ಪ್ಲಸ್ ಬಿ ಅಂತೇಳಿ ಕರಿತೀವಿ. ಸೊ ಇದು ಆಯತದ ಸುತ್ತಳತೆ ಮತ್ತು ಆಯತದ ವಿಸ್ತೀರ್ಣ. ಸೊ ವಿಸ್ತೀರ್ಣಗಳು ನಾವು ಕೆಲವೊಮ್ಮೆ ಮಿಲಿಮೀಟರ್ ಅಲ್ಲಿ ಹೇಳ್ತೀವಿ. ಅದು ಮಿಲಿಮೀಟರ್ ಅಂದಾಗ ಇಲ್ಲಿ ಚದರ ಬರುತ್ತೆ. ಒಂದು ಚದರ ಮಿಲಿಮೀಟರ್, ಸ್ಕ್ವೇರ್ ಮಿಲಿಮೀಟರ್ ಅಂತಾರೆ. ಸೆಂಟಿಮೀಟರ್ ಕೊಟ್ರೆ ಚದರ ಸೆಂಟಿಮೀಟರ್ ಅಂತೀವಿ. ಅದರ ಉತ್ತರ ಬಂದಾಗ ಅದ್ ನಾವಂತೀವಿ ಚದರದಲ್ಲಿ ಇರ್ತೀವಿ, ಇಲ್ಲಿ ಉತ್ತರ ಬಂದಾಗ. ಅದೇ ರೀತಿ ಮೀಟರ್ ಕೊಟ್ರೆ ಚದರ ಮೀಟರ್ ಅಂತ ಕರಿತೀವಿ. ಅದೇ ರೀತಿ ಸುತ್ತಳತೆನ ನಾವು ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್ ಅಲ್ಲಿ ಮಾಮೂಲಿ ವ್ಯಕ್ತಪಡಿಸ್ತೀವಿ. ಅದೇ ರೀತಿ ಇಲ್ಲಿ ಉದಾಹರಣೆ ಲೆಕ್ಕಗಳು ನೋಡೋಣ. ಆಯತಾಕಾರದ ಪುಸ್ತಕದ ಉದ್ದ 3 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನಿಮ್ಗೆ ಗೊತ್ತಿದೆ ಆಯತದ ಸುತ್ತಳತೆ ಸೂತ್ರ ಏನು? ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ, ಲೆಂತ್ ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ 2. ಸೊ 2 ಇಂಟು ಉದ್ದ, ಇಲ್ಲಿ ಎಷ್ಟು ಕೊಟ್ಟಿದೆ? ಉದ್ದ 3 ಸೆಂಟಿಮೀಟರ್ ಕೊಟ್ಟಾರೆ. ಪ್ಲಸ್ ಅಗಲ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. 4ಕ್ಕೆ 3 ಸೇರಿಸಿದ್ರೆ ಎಷ್ಟು? 7. 7 ಎಲ್ಲ ಎಷ್ಟು? 14. ಸುತ್ತಳತೆ ಇರೋದ್ರಿಂದ ಅದೇನಂತೀವಿ? 14 ಸೆಂಟಿಮೀಟರ್ ಅಂತೀವಿ. ವಿಸ್ತೀರ್ಣ ಕೊಟ್ರೆ ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಎಷ್ಟು? 14 ಸೆಂಟಿಮೀಟರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಮನೆಯ ನೆಲಹಾಸು ಆಯತಾಕಾರವಿದ್ದು ಉದ್ದ 5 ಮೀಟರ್ ಮತ್ತು ಸುತ್ತಳತೆ 18 ಮೀಟರ್ಗಳಾದರೆ ಅದರ ಅಗಲದ ಸುತ್ತಳತೆ ಏನು ಅಂತೇಳಿ ಕೇಳ್ತಾರೆ. ಸೊ ಇಲ್ಲಿ ನೆಲದ ಹಾಸು ಆಯತಾಕಾರವಿದ್ದು ಅದರ ಉದ್ದ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿಲ್ಲ, ಸುತ್ತಳತೆ ಕೊಟ್ಟಿದ್ದಾರೆ. ನಮಗೆ ಇಲ್ಲೇನ್ ಬೇಕು? ಅಗಲದ ಅಳತೆ ಬೇಕು. ನಾವಿಲ್ಲೇನ್ ಮಾಡ್ತೀವಿ? ಅಗಲದ ಅಳತೆನ ಎಕ್ಸ್ ಅಂತ ಕರಿತೀವಿ. ಎಕ್ಸ್ ಮೀಟರ್ ಅದು ಕೊಟ್ಟರೆ ಅದಕ್ಕೆ ಎಕ್ಸ್ ಮೀಟರ್ ಅಂತ ಬರ್ತದೆ. ಉದ್ದ ಕೊಟ್ಟಿದ್ದಾರೆ, ಉದ್ದ ಏನಿದೆ? 5 ಮೀಟರ್ ಇದೆ.
ಸುತ್ತಳತೆ ಕೊಟ್ಟಿದ್ದಾರೆ, ಹೌದಲ್ಲ. ನಮಗೆ ಸುತ್ತಳತೆ, ಆಯತದ ಸುತ್ತಳತೆ ಗೊತ್ತಿದೆ. ಆಯತದ ಸುತ್ತಳತೆ ಈಕ್ವಲ್ಸ್ 2 ಇಂಟು ಎಲ್ ಪ್ಲಸ್ ಬಿ. ಇದು ಎಲ್ ಉದ್ದ, ಹೌದಲ್ಲ. ಸೊ 2 ಇಂಟು ಎಲ್ ಅಂದ್ರೆ 5 ಮೀಟರ್ ಪ್ಲಸ್ ಬ್ರೆಡ್ತ್ ಎಕ್ಸ್ ಅಂತ ತಂದೀವಿ ಅಗಲನ. ಸೊ ಸುತ್ತಳತೆ ಕೊಟ್ಟಿದ್ದಾರೆ ಅವ್ರು ಎಷ್ಟು, 18 ಮೀಟರ್. ಅದನ್ನ ಸುತ್ತಳತೆ ಹತ್ರ ಬರ್ತಾರೆ. ಸೊ ನೆಕ್ಸ್ಟ್ 18 2 5 10 ಪ್ಲಸ್ 2x ಆಗತ್ತೆ. ತದನಂತರ 2x ಅಲ್ಲೇ ಇಟ್ಕೊಳ್ಳಿ, 18 ಮೈನಸ್ 10 ಆಗುತ್ತೆ. ಆ 10 ಈ ಕಡೆ ಬಂದ್ರೆ ಮೈನಸ್ 10 ಆಯ್ತು. 2x ಇಸ್ ಈಕ್ವಲ್ ಟು 8, x ಇಸ್ ಈಕ್ವಲ್ ಟು 8 ಬೈ 2, 2 4 8, x ಇಸ್ ಈಕ್ವಲ್ ಟು 4 ಮೀಟರ್. ಅಂದ್ರೆ ಅಗಲ ಎಷ್ಟಿದೆ, 4 ಮೀಟರ್ ಅಂತೇಳಿ ಕರೆಕ್ಟ್. ಸರಿನಾ? ನೋಡಿ, ಮೂರನೇ ಪ್ರಶ್ನೆ ಏನ್ ಹೇಳ್ತಿದೆ, ಒಂದು ಆಯತಾಕಾರದ ವಸ್ತುವಿನ ಉದ್ದ 6 ಸೆಂಟಿಮೀಟರ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಗಲ 7 ಸೆಂಟಿಮೀಟರ್ಗಳಾದರೆ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ. ಆಕೃತಿ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಆಯತ ವಿಸ್ತೀರ್ಣ ಬಂದ್ಬಿಟ್ಟು ಉದ್ದ ಇಂಟು ಅಗಲ ಆಗುತ್ತೆ, ಲೆಂತ್ ಇಂಟು ಬ್ರೆಡ್ತ್. ಸೊ ಉದ್ದ 6 ಕೊಟ್ಟಿದ್ದಾರೆ, ಅಗಲ 7 ಸೆಂಟಿಮೀಟರ್. 7 6 42 ಏನಿದು ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ, ವಿಸ್ತೀರ್ಣ ಆಗಿರೋದ್ರಿಂದ ಇದನ್ನೇ ನಾವು ಬರ್ತೀವಿ ಚದರ ಸೆಂಟಿಮೀಟರ್ ಅಂತೇಳಿ ಬರೀತೀವಿ. ಚದರ ಸೆಂಟಿಮೀಟರ್, 42 ಚದರ ಸೆಂಟಿಮೀಟರ್ ಉತ್ತರ. ಇವಾಗ ಆಯತದ ವಿಸ್ತೀರ್ಣ ಇಲ್ಲಿ ಗೊತ್ತಿದೆ, ಇಲ್ಲೇ ಇದೆ ಫಾರ್ಮುಲಾ. ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ನೇರವಾಗಿ ನಂಬರ್ ಇಟ್ಟಿದೆ. ಆಯತದ ವಿಸ್ತೀರ್ಣ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 150 ಚದರ ಮೀಟರ್. 150 ಚದರ ಮೀಟರ್ ಈಸ್ ಈಕ್ವಲ್ ಟು, ಅದರ ಅಗಲ ಕೊಟ್ಟಿದ್ರೆ, ಉದ್ದ ಕೊಟ್ಟಿಲ್ಲ. ಉದ್ದ ಕಂಡುಹಿಡಬೇಕು. ಆ ಉದ್ದ ನಾವ್ ಇಲ್ಲಿ ಏನೇನು ಮಾಡ್ಕೊಳ್ಳೋಣ, ಎಕ್ಸ್ ಅಂತ ಇದ್ ಮಾಡ್ಕೊಳ್ಳೋಣ. ಅಗಲ ಏನಿದೆ 15 ಇದೆ, 15 ಮೀಟರ್ ಇದೆ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 150 ಅಲ್ಲೇ ಇರುತ್ತೆ. ಈ 15 ಓರೆ ಗುಣಾಕಾರ ಮಾಡಿದ್ರೆ ಕೆಳಗಡೆ ಬರುತ್ತೆ, ಹೌದಲ್ಲ. ನೆಕ್ಸ್ಟ್ ಇಲ್ಲಿ ಚದರ ಮೀಟರ್ ಇದೆ, ಇಲ್ಲಿ ಮೀಟರ್ ಮೀಟರ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಅದು ಚದರ ಮೀಟರ್ ಅಂದ್ರೆ ಮೀಟರ್ ಸ್ಕ್ವಯರ್ ಅಂತ. ಇಲ್ಲಿ ಚದರ ಮೀಟರ್ ಅಂತ ಏನ್ ಮಾಡ್ತೀವಿ, ಇದನ್ನ ಇಂಗ್ಲಿಷ್ ಬರೋದೇ ಗೊತ್ತಾಗುತ್ತೆ, ಮೀಟರ್ ಸ್ಕ್ವಯರ್ ಅಂತ ಅಂತೀವಿ. ಸ್ಕ್ವೇರ್ ಮೀಟರ್ ಅಂದ್ರೆ ಚದರ ಮೀಟರ್. ನೆಕ್ಸ್ಟ್ 15 ಮೀಟರ್. ನೋಡ್ರಿ, ಮೀಟರ್ ಕ್ಯಾನ್ಸಲ್. 15 1 15, 15 0 0, 15 ಹತ್ತು 150 ಅಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 10. ಎಷ್ಟು ಉಳಿತು, ಮೀಟರ್ ಆಯ್ತು. ನೋಡಿ, ಎಕ್ಸ್ 10 ಮೀಟರ್. ಸೊ ಇಲ್ಲಿ ಪ್ರಶ್ನೆ ನೋಡಿ, 120 ಮೀಟರ್ 160 ಮೀಟರ್ ಪರಿಮಾಣವುಳ್ಳ ಒಂದು ಆಯತಾಕಾರದ ಬಯಲಿನಿಂದ 40 ಮೀಟರ್ 60 ಮೀಟರ್ ಪರಿಮಾಣವುಳ್ಳ ಎಷ್ಟು ಪ್ಲಾಟ್ಗಳನ್ನು ಮಾಡಬಹುದು. ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇದೇನರ್ಥ, ಏನ್ ಕೊಟ್ಟಿದ್ದಾರೆ ಅಂತ ಅರ್ಥ, ಉದ್ದ ಇಂಟು ಅಗಲ ಕೊಟ್ಟಿದ್ದಾರೆ. ಸೊ ಆಯತಾಕಾರ, ನಾವು ಬಯಲಿನ ಆಯತಾಕಾರ ವಿಸ್ತೀರ್ಣ, ಬಯಲಿನ ವಿಸ್ತೀರ್ಣ ಅದು ಆಯತಾಕಾರನೇ, ಹೌದಲ್ಲ. ನೆಕ್ಸ್ಟ್ ಫ್ಲಾಟ್ನ ವಿಸ್ತೀರ್ಣ, ಒಂದು ಫ್ಲಾಟ್ನ ವಿಸ್ತೀರ್ಣ ಕೊಟ್ಟಿದ್ದಾರೆ, ಫ್ಲಾಟ್ನ ವಿಸ್ತೀರ್ಣ. ಸೊ ಒಟ್ಟಾರೆ ಇರ್ತಕ್ಕಂಥ ವಿಸ್ತೀರ್ಣ ಎಷ್ಟು, 120 ಇಂಟು 160 ಇದೆ. ನೆಕ್ಸ್ಟ್ ಫ್ಲಾಟ್ನ ವಿಸ್ತೀರ್ಣ ಎಷ್ಟಿದೆ, 40 ಇಂಟು 60 ಇದೆ, 40 ಇಂಟು 60. ಸೊ ಇಲ್ಲಿ 0 0 ಕ್ಯಾನ್ಸಲ್, ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್. 4 1 4, 4 4 16. ನೆಕ್ಸ್ಟ್ 6 1 6, 6 7 12, 4 7 8. ಏನಿದು 8 ಫ್ಲಾಟ್ಗಳನ್ನ ನಾವಿಲ್ಲಿ ಮಾಡ್ಬೋದು. ಈ ವಿಸ್ತೀರ್ಣದಿಂದ ಎಷ್ಟು ಫ್ಲಾಟ್ಗಳು ಮಾಡ್ಬೋದು, 8 ಫ್ಲಾಟ್ಗಳನ್ನ ಮಾಡ್ಬೋದು. ಈಗ ಎರಡನೇ ಆಕೃತಿ ಚೌಕ ವರ್ಗ ಅಂತೇಳಿ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಸ್ಕ್ವೇರ್ ಅಂತಂದು. ಸೊ ಇಲ್ಲಿ 4 ಭಾಗಗಳು, ಚೌಕ ಒಂದು ಚತುರ್ಭುಜಾಕೃತಿ. ಈ 4 ಭಾಗಗಳು
ಸಮ ಇರ್ತವೆ. 4 ಕೋನಗಳು, ಪ್ರತಿಯೊಂದು ಕೋನಗಳು ಸಹ 90 ಡಿಗ್ರಿ ಇರ್ತದೆ. ಅಲ್ಲೂ ಕೂಡ 90 ಡಿಗ್ರಿ ಇತ್ತು ಎಲ್ಲಿ ಆಯತದಲ್ಲಿ, ಆದ್ರೆ ಅಭಿಮುಖ ಭಾವಗಳು ಮಾತ್ರ ಸಮ ಇದ್ವಿ. ಇಲ್ಲಿ ಎಲ್ಲಾ ಭಾವಗಳು ಸಮ ಇದೆ ನೋಡಿ. ಎಲ್ಲಾ ಭಾವಗಳು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದೆ ಮತ್ತು ಪ್ರತಿಯೊಂದು ಕೋನದ ಅಳತೆ 90 ಡಿಗ್ರಿ ಇರುತ್ತೆ. ಸೊ ಇದಕ್ಕೆ ಚೌಕದ ಸುತ್ತಳತೆ ಅಂತ ಬಂದ್ಬಿಟ್ರೆ ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ, ಎಷ್ಟು ಭಾಗಗಳಿದಾವೆ, ಇದು ಪೆರಿಮೀಟರ್ ನಾವು ನೋಡ್ತಿದೀವಿ, ಸುತ್ತಳತೆ. ಸೊ ಇಲ್ಲೊಂದು 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 ಇಲ್ಲೊಂದು, ಎಷ್ಟು ಭಾವಗಳಿದಾವೆ, 4 ಬಾಹುಗಳು, 4 ಬಾಹುಗಳು. ಅಥವಾ ಅದನ್ನ ಭಾವನ ನಾನು ಏನಂತ ಕರಿತೀನಿ, 4A ಅಂತ ಕರಿತೀನಿ. ಎ ಅಂದ್ರೆ ಏನು, ಬಾಹು. ಅಥವಾ 4S ಅಂತ ಕರಿಬಹುದು, ಸೈಡ್ಸ್ ಅಂತ, 4S ಅಂತಾನು ಬರಿಬಹುದು. ಅದೇ ರೀತಿ ಚೌಕದ ವಿಸ್ತೀರ್ಣ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರಿ, ನೀವು ಯಾವ್ದಾರ ಒಂದನ್ನ ಮೆನ್ಷನ್ ಮಾಡ್ರಿ. ಆದಷ್ಟು ನಾನು ಇಲ್ಲೇ ಮಾಡ್ತೀನಿ, 4A ಅಂತಾನು ಬಳಸ್ತಾರೆ, ನಾನು ಸೈಡ್ ಆಗಿರೋದ್ರಿಂದ ನಾನು ಬಾಹುಗಳನ್ನ ಯೂಸ್ ಮಾಡಿರೋದ್ರಿಂದ ನಾವೇನ್ ಮಾಡ್ತೀವಿ, 4S ಅಂತ ಬರ್ತೀನಿ. ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಬಂದ್ಬಿಟ್ಟು ಏನು, ಇಲ್ಲಿ ಬಾಹು ಇಂಟು ಬಾಹು ಅಂತಂತ, ಅಥವಾ ಬಾಹು ಸ್ಕ್ವಯರ್ಸ್ ಅಂತ, ಬಾಹು ಸ್ಕ್ವಯರ್ ಅಥವಾ ಎಸ್ ಸ್ಕ್ವಯರ್ ಅಂತೇಳಿ ಬರೀತೀವಿ. ಯಾವ್ದಾರ ಒಂದು ಮೆನ್ಷನ್ ಮಾಡ್ಬೇಕು. ಸೊ ಚೌಕದ ಸುತ್ತಳತೆ 4S ಅಂತ ಬರಿತೀವಿ, ಚೌಕದ ವಿಸ್ತೀರ್ಣ ಎಸ್ ಸ್ಕ್ವಯರ್ ಅಂತೀವಿ. ಬನ್ನಿ ಉದಾಹರಣೆ ಲೆಕ್ಕಗಳು ನೋಡೋಣ. ಒಂದು ಚೌಕಾಕೃತಿಯ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಗಳಾದರೆ ಅದರ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಹೇಗೆ ಕಂಡುಹಿಡಿಯೋದು, ಚೌಕಾಕೃತಿಯ ಬಾಹುವಿನ ಉದ್ದ ಕೊಟ್ಟಿದ್ದಾರೆ ಹೌದಲ್ವಾ, ಉದ್ದ ಅಂದ್ರೆ ಅದು ಎ ಅಥವಾ ಎಸ್ ಆಗಿರ್ಲಿ, ಏನು 5 ಸೆಂಟಿಮೀಟರ್ ಈ ರೀತಿ ಬರಿತೀವಿ ನಾವು. ಸೊ ಚೌಕದ ಸುತ್ತಳತೆ, ಚೌಕದ ಸುತ್ತಳತೆ ಫಾರ್ಮುಲಾ ಬಂದ್ಬಿಟ್ಟು 4S ಆಗುತ್ತೆ. 4 ಇಂಟು ಸುತ್ತಳತೆ, ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಉದ್ದ 5 ಇದೆ. ಸೊ 5 4 20 ಸೆಂಟಿಮೀಟರ್ ಆಯ್ತು. 20 ಸೆಂಟಿಮೀಟರ್ ಏನು ಚೌಕದ ಸುತ್ತಳತೆ. ನೆಕ್ಸ್ಟ್ ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ನಿಮಗೆ ಗೊತ್ತಿರೋಂಗೆ 4, ಇದು ಚೌಕದ ಸುತ್ತಳತೆ 4S, ಚೌಕದ ವಿಸ್ತೀರ್ಣ ಎಸ್ ಸ್ಕ್ವಯರ್, ಬಾಹು ಸ್ಕ್ವಯರ್ ಅಂತಂತೀವಿ. ಸೊ ಸೈಡ್ ಸ್ಕ್ವಯರ್, ಎಸ್ ಸ್ಕ್ವಯರ್ ಅಂತಂದ್ರೆ ಇಲ್ಲಿ ಎಷ್ಟಿದೆ, ಬಾಹು 5, 5 ಸ್ಕ್ವಯರ್ ಅಂತಂದ್ರೆ ಎಷ್ಟಾಗುತ್ತೆ, 5 ಇಲ್ಲ 25 ಏನದು ಚದರ ಸೆಂಟಿಮೀಟರ್, ಚದರ ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ. ಇಲ್ಲಿ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ, ಚೌಕದ ಸುತ್ತಳತೆ 48 ಸೆಂಟಿಮೀಟರ್, ಅದರ ವಿಸ್ತೀರ್ಣ ಕಂಡುಹಿಡಿಬೇಕು. ಅಂದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕು. ನಿಮಗೆ ಗೊತ್ತಿರಂಗೆ ಚೌಕದ ಸುತ್ತಳತೆ ಫಾರ್ಮುಲಾ ಏನು, ಚೌಕದ ಸುತ್ತಳತೆ ಹೇಳಿ ಫಾರ್ಮುಲಾ ಯಾರಾದ್ರೂ, ಅಜಯ್ ಚೌಕದ ಸುತ್ತಳತೆ ಏನಪ್ಪಾ, ಏನ್ ಬರ್ಸಿದೆ ಈಗನು, 4S ಅಲ್ವಾ. 4S ಅಂದ್ರೆ ಚೌಕದ ಸುತ್ತಳತೆ ಫಾರ್ಮುಲಾ. ಚೌಕದ ಸುತ್ತಳತೆ ಇಲ್ಲಿ ನಾವು ಎಷ್ಟು ಕೊಟ್ಟಿದ್ದಾನೆ, 48 ಕೊಟ್ಟಿದ್ದಾನೆ. ನಾನು 48ಗೆ ಬರ್ಕೊಂತೀನಿ. ಚೌಕದ ಸುತ್ತಳತೆ 4S ಆಗಿದೆ, ಇದು 48. S is equal to 48/4, 4 1 4, 4 2 8. ಹಾಗಾಗಿ ಬಾವಿನ ಉದ್ದ ಎಷ್ಟಾಗುತ್ತೆ, 12 ಸೆಂಟಿಮೀಟರ್ ಆಗುತ್ತೆ, 12 ಸೆಂಟಿಮೀಟರ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅದರ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಬೇಕು ನಮಗೆ. ಚೌಕದ ವಿಸ್ತೀರ್ಣ ಅಂದ್ರೆ ಏನು, ಫಾರ್ಮುಲಾ ಏನ್ ಹೇಳ್ರಿ, ಚೌಕದ ವಿಸ್ತೀರ್ಣ ಅಂದ್ರೆ ಏನು, ಬಾಹು ಸ್ಕ್ವಯರ್, ಬಾಯ್ ಬಿಡ್ಬೇಕು, ಬಾಹು ಸ್ಕ್ವಯರ್. ಬಾಹು ಸ್ಕ್ವಯರ್ಸ್ ಅಂದ್ರೆ ಬಾಹು ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ, ಎಸ್ ಸ್ಕ್ವಯರ್ ಅಂತ ಅಂತೀವಲ್ವಾ. ಸೊ ಎಸ್ ಸ್ಕ್ವಯರ್ ಅಂದ್ರೆ ಇಲ್ಲೇನು 12 ಸ್ಕ್ವಯರ್, 12 ಸ್ಕ್ವಯರ್ ಅಂದ್ರೆ 12 ಇಂಟು 12, 12 12 ಎಷ್ಟು, 144 ಚದರ ಸೆಂಟಿಮೀಟರ್, 144 ಚದರ ಸೆಂಟಿಮೀಟರ್ ಅಂತೇಳಿ ಬರೀತೀವಿ. 144 ಚದರ ಸೆಂಟಿಮೀಟರ್. ಇಲ್ಲಿ ನೋಡಿ 3.6 ಮೀಟರ್ 4.5 ಮೀಟರ್ ಗಾತ್ರದ ಕೋಣೆಯ ನೆಲಕ್ಕೆ ಹಾಸಲು, ಅಂದ್ರೆ ಒಂದು ಟೈಲ್ಸ್ ಹಾಸಲು
15 ಸೆಂಟಿಮೀಟರ್ ಬದಿಯುಳ್ಳ ಹೆಂಚುಗಳು ಬೇಕು ಅಂತ ಹೇಳ್ತಾರೆ. ಸೊ ಆ ಹೆಂಚುಗಳು ಅಂತಂದ್ರೆ ಟೈಲ್ಸ್ಗಳು. ಸೊ ಕೋಣೆಯ ನೆಲಕ್ಕೆ ಅಂದ್ರೆ ಒಂದು ರೂಮ್ ಇದೆ, ಅಲ್ಲಿ ಅದರ ಅಳತೆ ಕೊಟ್ಟಿದೆ, ಉದ್ದ ಇಂಟು ಅಗಲ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಹಾಸಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಕೇಳಿದ್ರೆ, ನಾವು ಇದನ್ನ ಸೆಂಟಿಮೀಟರ್ ಕೊಟ್ಟರೆ ಇದು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. 1 ಮೀಟರ್ಗೆ 100 ಸೆಂಟಿಮೀಟರ್ ಆದ್ರೆ 3.6 ಮೀಟರ್ಗೆ 2 ಸೆಂಟಿಮೀಟರ್ ಇಂಟು 100 ಬರೀಬೇಕು. ಇಂಟು 100 ಬರೆದ್ರೆ 3.6 ಇಂಟು 100 ಅಂತ ಬರೀತೀರ. ಸೊ ಇಲ್ಲಿ 36 36 2 0. ಸೊ ಇದೇನಾಗ್ತಿದ್ದು 3.360 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್ ಇದು ಅಷ್ಟೇ, 4.5 ಮೀಟರ್ ಅಂತಂದ್ರೆ ಇಂಟು 100 ಮಾಡಿದ್ರೆ ಎಷ್ಟಾಗ್ತಿದ್ದು 450.0 ಆಗುತ್ತೆ. ಅಲ್ಲಿಗೆ ಅರ್ಥ 450 ಸೆಂಟಿಮೀಟರ್ ಅಂತ, ಹೌದಲ್ಲ. ಸೊ ನಾವಿಲ್ಲಿ ಕೋಣೆಯ ವಿಸ್ತೀರ್ಣವನ್ನ ಡಿವೈಡೆಡ್ ಬೈ ಹೆಂಚಿನ ವಿಸ್ತೀರ್ಣ ಮಾಡ್ಬೇಕಿಲ್ಲಿ. ಕೋಣೆಯ ವಿಸ್ತೀರ್ಣ ಈ ರೀತಿ ಪ್ರಶ್ನೆ ಬಂದಾಗ ನಾವು ದೊಡ್ಡದಾಗಿರೋದನ್ನ ಮೇಲೆ ಹಾಕಬೇಕು, ಚಿಕ್ಕ ವಿಸ್ತೀರ್ಣವನ್ನ ಕೆಳಗೆ ಹಾಕಬೇಕು. ಅಂದ್ರೆ ಹೆಂಚುಗಳ ವಿಸ್ತೀರ್ಣ. ಸೊ ಕೋಣೆಯ ವಿಸ್ತೀರ್ಣ ಎಷ್ಟು ಬಂದಿದೆ?